ಕನ್ನಡದ ಹಿರಿಯ ಸಾಹಿತಿ, ನಮ್ಮೆಲ್ಲರ ಮಾರ್ಗದರ್ಶಕರು, ರಾಷ್ಟ್ರೀಯ ವಿಚಾರಧಾರೆಯಲ್ಲಿ ಯೋಚನೆ ಮಾಡ್ತಾ ಇದ್ದ ಮತ್ತು ಬರಿತಾ ಇದ್ದ. ಪದ್ಮಶ್ರೀ, ಪದ್ಮವಿಭೂಷಣ, ಸರಸ್ವತಿ ಸಮ್ಮಾನ್ ಪುರಸ್ಕೃತ ಎಸ್.ಎಲ್. ಭೈರಪ್ಪ ಅವರು ನಮ್ಮ ಜೊತೆ ಇಲ್ಲ. 94ನೇ ತನ್ನ ವಯಸ್ಸಿನಲ್ಲಿ ಅವರು ನಮ್ಮನ್ನ ಅಗಲಿದ್ದಾರೆ. ಎಲ್ಲರಿಗೂ ದುಃಖ ಆಗಿದೆ. ರಾಷ್ಟ್ರದ ಬಗ್ಗೆ, ರಾಷ್ಟ್ರ ಚಿಂತನೆಯ ಬಗ್ಗೆ, ರಾಷ್ಟ್ರ ಭಕ್ತಿಯ ಬಗ್ಗೆ ಗಟ್ಟಿ ಧ್ವನಿಯಾಗಿದ್ದ ಎಸ್.ಎಲ್. ಭೈರಪ್ಪನವರು ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಾ ಇದ್ರು. ಮುಂದಿನ ಪೀಳಿಗೆಗೆ ಮುಖ್ಯವಾಗಿ ಶಾಲಾ ಕಾಲೇಜುಗಳಲ್ಲಿ ಮಾರ್ಗದರ್ಶನ ಮಾಡ್ತಾ ಇದ್ರು. ಅವರ ಲೇಖನಿ ಕೂಡ ಅದೇ ರೀತಿ ಹರಿತ ಆಗಿತ್ತು. ಅಂತವರಿಗತ್ತು ನಮ್ಮನ್ನ ಅಗಲಿದ್ದಾರೆ. ಅವರ ಅಗಲಿಕೆ ನಮ್ಮೆಲ್ಲರಿಗೂ ನೋವು ತಂದಿದೆ. ಅವರೆಲ್ಲ ಬಂಧುಗಳಿಗೆ ಕೂಡ ಅವರ ಅಗಲಿಕೆಯ ನೋವನ್ನ ಭರಿಸುವಂತ ಶಕ್ತಿಯನ್ನ ಭಗವಂತ ಕೊಡ್ಲಿ ಅನ್ನುವಂತ ಪ್ರಾರ್ಥನೆಯನ್ನ ನಾನು ಸಲ್ಲಿಸ್ತಾ ಇದ್ದೀನಿ. ಮುಖ್ಯವಾಗಿ ಮೈಸೂರಲ್ಲಿದ್ದಂತ ಸಂದರ್ಭದಲ್ಲಿ ಅವರು ಮಾರ್ಗದರ್ಶನ ಮಾಡ್ತಾ ಇದ್ರು. ಯಾಕೆಂದ್ರೆ ನಾನು ಮೈಸೂರಿಗೆ ಮೊದಲು ಹೋದಾಗ ನನಗೆ ಫಸ್ಟ್ ಸಿಕ್ಕಿರೋದೇ ದಸರಾ ಆಚರಣೆಗೆ. ನನಗೆ ಮೈಸೂರಿನ ದಸರಾದ ಬಗ್ಗೆ ಬಹಳ ಮಾಹಿತಿಯನ್ನು ಇರಲಿಲ್ಲ. ಬರೀ ಕೇಳಿದ್ವಿ, ಟಿವಿನಲ್ಲಿ ನೋಡಿದ್ವಿ, ಅಷ್ಟು ಬಿಟ್ರೆ ಅದಕ್ಕಿಂತ ಹೆಚ್ಚು ನನಗೆ ಮಾಹಿತಿ ಇಲ್ಲ. ಆದ್ರೆ ಎಸ್.ಎಲ್. ಭೈರಪ್ಪ ಅವರಂತ ಹಿರಿಯರು ಹೇಗೆ ಇದನ್ನು ಆಚರಣೆ ಮಾಡಬಹುದು, ಹೇಗೆ ಇದಕ್ಕೆ ಒಂದು ವೈಭವವನ್ನ ತರಬಹುದು, ಮತ್ತು ಹೇಗೆ ಇದು ನಮ್ಮ ಸಂಸ್ಕೃತಿ ಮತ್ತು ಕನ್ನಡದ ಜೊತೆ ಜೋಡಣೆ ಆಗಿದೆ ಮತ್ತು ಧಾರ್ಮಿಕತೆಯ ಜೊತೆ ಜೋಡಣೆ ಆಗಿದೆ ಅನ್ನುವಂಥದ್ದನ್ನು ತಿಳಿಸಿ ಹೇಳ್ತಾ ಇದ್ರು. ಮತ್ತು ಮೈಸೂರಿನ ಅಭಿವೃದ್ಧಿ ಬಗ್ಗೆ, ರಾಜ್ಯದ ಅಭಿವೃದ್ಧಿ ಬಗ್ಗೆ, ಮುಂದಿನ ಪೀಳಿಗೆಯ ಅಭಿವೃದ್ಧಿ ಬಗ್ಗೆ ವಿಶೇಷವಾದಂತ ಕಾಳಜಿಯನ್ನ ವಹಿಸ್ತಾ ಇದ್ರು. ವಿಶೇಷವಾದಂತ ಒಂದು ನಾಲೆಜ್ ಇತ್ತು ಅವರಿಗೆ. ಅದನ್ನ ನಮ್ಮ ಜೊತೆ ಹಂಚ್ಕೊಂತ ಇದ್ರು. ನಂಗೆ ಕೂಡ ಅವರ ಮಾರ್ಗದರ್ಶನ ಸಿಕ್ಕಿತ್ತು. ಅದನ್ನು ಪಡೆಯುವಂತ ಸೌಭಾಗ್ಯನು ನಂಗೆ ಸಿಕ್ಕಿತ್ತು. ಅದಕ್ಕಾಗಿ ತುಂಬಾ ನೆನಪುಗಳು ಅವರ ಜೊತೆ ಇದ್ದಾವೆ. ತುಂಬಾ ದುಃಖ ಆಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.